ಯಾಕೆ ಬೇಬಿ ಏನಾಯ್ತು? ಗಾಡಿ ನೋಡಿ ಹೇಗಾಗಿದೆ. ಹೇಗಿದೆ ಹೇಗಿದೆ ಅಂದ್ರೆ ಕೆಟ್ಟದಾಗಿದೆ. ಫಸ್ಟ್ ಸರ್ವಿಸ್ ಮಾಡಿ. ಸರ್ವಿಸಾ? ಲೇ ಬೇಬಿ ಸರ್ವಿಸ್ ಮಾಡ್ಸಕ್ ಜಾಸ್ತಿ ದುಡ್ಡು ಆಗತ್ತೆ ಅಂತಾನೆ ನಾನು ಸರ್ವಿಸ್ ಮಾಡ್ಸಕ್ ಹೋಗಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಕರ್ಕೊಂಡ್ ಬಂದೆ. ಅಂದ್ರೆ ಏನು ಇಲ್ಲ ನೋಡಿ, ವಿವೋಸಿ ವಾಯ್ಸ್ ಆಫ್ ಕಸ್ಟಮರ್. ಇವ್ರದ್ದು ಕರ್ನಾಟಕದಲ್ಲಿ ಎಲ್ಲಾ ಕಡೆ ಔಟ್ಲೆಟ್ಸ್ ಇದೆ. ಇಲ್ಲಿ ಬರೀ 899 ರೂಪೀಸ್ ಕೊಟ್ರೆ ನಮ್ ಗಾಡಿಗೆ ವಾಷಿಂಗ್, ಪಾಲಿಶಿಂಗ್, ಇಂಜಿನ್ ಆಯಿಲ್ ನ ಚೇಂಜ್ ಮಾಡಿ, ಕ್ಲಚ್, ಬ್ರೇಕ್, ಏರ್ ಫಿಲ್ಟರ್, ಸ್ಪಾರ್ಕ್ ಪ್ಲಗ್ ನ ಕ್ಲೀನ್ ಮಾಡಿ ಕಂಪ್ಲೀಟ್ ಸರ್ವಿಸ್ ಮಾಡಿ ಕೊಡ್ತಾರೆ. ಹಾಗೆ ಇವ್ರ ಹತ್ರ ಸಿಗೋ ಎಲ್ಲಾ ಐಟಮ್ಸ್ ಗಳು ಜೆನ್ಯೂನ್ ಪಾರ್ಟ್ಸ್ ಆಗಿರುತ್ತೆ. ಹಾಗೆ ಇನ್ನೊಂದು ಸೂಪರ್ ಆಗಿರೋ ವಿಷಯ ಏನಂತ ಅಂದ್ರೆ ನಾವು ವಿವೋಸಿ ಇಂಜಿನ್ ಆಯಿಲ್ ನ ಹಾಕ್ಸಿದ್ರೆ ನಮಗೆ 6 ಮಂತ್ಸ್ ವ್ಯಾರಂಟಿ ಕೊಡ್ತಾ ಇದ್ದಾರೆ. ಅದು ಫಸ್ಟ್ ಟೈಮ್ ಇನ್ 2 ವೀಲರ್ ಸರ್ವಿಸ್ ಇಂಡಸ್ಟ್ರಿಯಲ್ಲಿ. ಸೊ ಇದಕ್ಕೆ ಅಲ್ಲ ಹೇಳೋದು ಥಿಂಕ್ 2 ವೀಲರ್ ಸರ್ವಿಸ್ ಥಿಂಕ್ ವಿವೋಸಿ ಅಂತ. ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ರೆ ಇವಾಗ ನಿಮ್ಮ ಹತ್ತಿರದ ವಿವೋಸಿ ಸರ್ವಿಸ್ ಸೆಂಟರ್ ಗೆ ನಿಮ್ಮ ಗಾಡಿನ ಸರ್ವಿಸ್ ಗೆ ಕೊಡಿ. ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹಾಗೂ ಲೊಕೇಶನ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ. ಬೇಬಿ ಹೇಗಿದೆ ಗಾಡಿ? ಬೇಬಿ ಹೊಸ ಗಾಡಿ ತರ ಆಗಿದೆ, ಅದರಲ್ಲೂ ಇಷ್ಟು ಕಡಿಮೆ ಪ್ರೈಸ್ ಗೆ ಈ ತರ ಎಲ್ಲ ವ್ಯಾರಂಟಿ ಕೊಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹೌದು ಬೇಬಿ, ಇವಾಗ ಗಾಡಿ ನೋಡು ಹೊಸದಾಗಿ ನಂತರ ನ್ಯೂ ಮಾಡಲ್ ಆಗಿದೆ. ಸುಮ್ನೆ ಇರು ಬೇಬಿ, ಓಲ್ಡ್ ಮಾಡ್ಲಿಕ್ಕೆ ಹೋಗಿ ನ್ಯೂ ಮಾಡ್ಲ ಅಂತೀಯಲ್ಲ. ಏನಿಲ್ಲ ಬೇಬಿ, ಅದು ಗಾಡಿ ಓಲ್ಡ್ ಮಾಡ್ಲ ಅಲ್ವಾ, ನ್ಯೂ ಮಾಡ್ಲ ಹೆಂಗಾಗತ್ತೆ ಅಂತ ಹೇಳಿದೆ ಅಷ್ಟೇ. ಸರಿ ಸರಿ. ಇದು ನ್ಯೂ ಮಾಡ್ಲು, ಅದು ಓಲ್ಡ್ ಮಾಡ್ಲು.